ಭವ್ಯ ಉಚಿತ ಆಯುರ್ವೇದ ಆರೋಗ್ಯ ಶಿಬಿರ ನೂರಾರು ಜನರಿಗೆ ಲಾಭ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬಸವಣ್ಣ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೇವಾ ಕಾರ್ಯ, ಆರೋಗ್ಯ ಜಾಗೃತಿ ಮೂಡಿಸಿದ ಚಂದನಕೆರೆ ವೈದ್ಯರು. ಬೀದರ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ವಿಶ್ವಗುರು ಬಸವಣ್ಣನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಡಾಕ್ಟರ್ ಧನರಾಜ ಚಂದನಕೆರೆ ಅವರು ತಮ್ಮ ತಂದೆ ಲಿಂಗೈಕ್ಯ ಸಂಗಪ್ಪ ಚಂದನಕೆರೆ ಅವರ ಸ್ಮರಣಾರ್ಥವಾಗಿ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣೆ ಶಿಬಿರವನ್ನು ಭವ್ಯವಾಗಿ ಆಯೋಜಿಸಿದರು. ಶ್ರೀ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮಣಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಸಂಗಮೇಶ್ವರ ಆಯುರ್ವೇದ ಆಸ್ಪತ್ರೆಯಲ್ಲಿ ನಡೆದ ಈ ಶಿಬಿರವು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಆಶಾದೀಪವಾಯಿತು. ನೂರಾರು ಜನರು ಭಾಗವಹಿಸಿ ಉಚಿತ ಚಿಕಿತ್ಸೆ ಮತ್ತು ಔಷಧ ವಿತರಣೆಯ ಸದುಪಯೋಗ ಪಡೆದರು. ಶಿಬಿರದಲ್ಲಿ ರಕ್ತದ ಒತ್ತಡ, ಬಿಪಿ, ಸ್ತ್ರೀರೋಗ ಸಮಸ್ಯೆಗಳು, ಚರ್ಮ ರೋಗ, ಮೂಳೆ ಮತ್ತು ಕೀಲು ನೋವು, ಆಮ್ಲಪಿತ್ತ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ತಪಾಸಣೆ ನಡೆಸಿ ತಜ್ಞ ವೈದ್ಯರು ಸೂಕ್ತ ಚಿಕಿತ್ಸೆ ನೀಡಿದರು. ಅಗತ್ಯವಿರುವವರಿಗೆ ಉಚಿತವಾಗಿ ಔಷಧಗಳನ್ನು ಕೂಡ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವೈದ್ಯರು ಮಾತನಾಡಿ, ಇತ್ತೀಚಿನ ದೈನಂದಿನ ಜೀವನ ಶೈಲಿಯಲ್ಲಿ ಸರಿಯಾದ ಆಹಾರ ಪದ್ಧತಿ ಮತ್ತು ನಿದ್ರೆಯ ಕೊರತೆಯಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ಇವುಗಳಿಗೆ ಪುರಾತನ ಆಯುರ್ವೇದ ಚಿಕಿತ್ಸೆ ಉತ್ತಮ ಪರಿಹಾರ ನೀಡುತ್ತದೆ ಎಂದು ತಿಳಿಸಿದರು. ಜನರು ತಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಬೇಕು ಎಂದು ಸಲಹೆ ನೀಡಿದ್ದರು. ಸಾಮಾಜಿಕ ಸೇವೆಯ ದೃಷ್ಟಿಯಿಂದ ಆಯೋಜಿಸಲಾದ ಈ ಶಿಬಿರ ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಆರೋಗ್ಯ ಕ್ಷೇತ್ರದಲ್ಲಿ ಇಂಥ ಕಾರ್ಯಗಳು ಸಮಾಜದ ಕಲ್ಯಾಣಕ್ಕೆ ಸಹಕಾರಿಯಾಗುತ್ತವೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ವಿಶ್ವಸ್ತ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶಶಿಕಾಂತ್ ದುರ್ಗೆ, ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ರಗಟೆ, ಶ್ರೀ ಭಾರ್ಗವಚಾರಿ, ರಮೇಶ್ ಪಾಟೀಲ್, ರವಿಚಂದನಕೆರೆ, ಬಾಬುರಾವ್ ಗೌಂಡಗಾವೆ, ಕಲ್ಲಯ್ಯ ಸ್ವಾಮಿ, ನರಸಿಂಗ್ ರೆಡ್ಡಿ ಗದಲೆಗಾವ್, ಲಕ್ಷ್ಮೀಬಾಯಿ ಪಾಟೀಲ್, ರವಿ ನವದ್ಗೀಕರ್, ಬಾಲಾಜಿ ಖಂಡಾಳೆ, ಶ್ರೀಕಾಂತ್ ಬಡ್ದಾಲೆ, ಜಗನ್ನಾಥ್ ಲಕ್ಷ್ಮಾಜಿ, ಅರ್ಜುನ್ ಸಿಂಗ್, ರಮೇಶ್ ನರಶೆಟ್ಟಿ, ಡಾಕ್ಟರ್ ಕೀರ್ತಿ ಚಂದನಕೆರೆ, ಅರುಣಾ ಮೋರ್ಸೆ, ರಾಮೇಶ್ವರ್, ನರಸಿಂಗ್ ರೆಡ್ಡಿ ಇಲ್ಲಾಳ್ ಮತ್ತು ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. सभी हमारे एम टीवी BK9 न्यूज लाइव मीडिया चैनल विशेष करके आज बसव कल्याण के महाजनता की सेवे में श्री बसवेश्वर जयंती व लिंगैक्य संगप्पा चंदनकेरे के स्मारक आज मुफ्त आयुर्वेदिक उपचार व तपासनी शिविर यहाँ पर कार्यक्रम संपन्न हो गया है। इस संदर्भ में जो पूज्य स्वामी जी है अभी हमारे एम टीवी और BK9 न्यूज मीडिया की ओर से लाइव आ रहे हैं। घनलिंग रुद्रमणि महास्वामी जी ऐसे ही संसदीय खबरों के लिए देखते रहिए एम टीवी BK9 न्यूज, हर कदम हर वक्त आपके साथ। ಅಬ್ಬಜೋರೆ ನಮ್ಮ ಚಾನೆಲ್ ನಲ್ಲಿ ಸ್ವಾಗತ ಮಾಡ್ತೀನಿ. ಈ ವಿಶೇಷ ಸಂದರ್ಭದಲ್ಲಿ ವಿಶೇಷ ಬಸವ ಕಲ್ಯಾಣ ಮಹಾಜನತೆಗೆ ಏನು ಶುಭಾಶಯ? ವಿಶೇಷವಾಗಿ ಬಸವ ಜಯಂತಿ ನಿಮಿತ್ತವನ್ನು ಮಾಡಿಕೊಂಡು ಅದರ ಜೊತೆಗೇನೆ ಲಿಂಗೈಕ್ಯ ಸಂಗಪ್ಪ ಚಂದನಕೆರೆ ಅವರ ಸ್ಮರಣಾರ್ಥವಾಗಿ ನಮ್ಮ ಡಾಕ್ಟರ್ ಧನರಾಜ ಚಂದನಕೆರೆ ಅವರು ಸ್ಮರಣಾರ್ಥವಾಗಿ ಒಂದು ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಭಾವದಿಂದ ಇವತ್ತು ಸಂಗಮೇಶ್ವರ ಹಾಸ್ಪಿಟಲಲ್ಲಿ ಉಚಿತ ಆಯುರ್ವೇದ ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ. ಇದು ಉದ್ದೇಶ ಏನು ಅಂತ ಕೇಳಿದ್ರೆ ಇವರಿಗೆ ಲಾಭ ಮತ್ತೊಂದು ಮಗದೊಂದು ಅಲ್ಲ, ಜನರ ಸೇವೆಯನ್ನು ಮಾಡಬೇಕು. ಮತ್ತು ವಿಶೇಷವಾಗಿ ಜನರು ಇವತ್ತು ಬೇರೆ ಬೇರೆ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಇಂಗ್ಲೀಷ್ ಮೆಡಿಸಿನ್ ಆಗಿರ್ಬೋದು, ಅಲೋಪತಿಕ್ ಆಗಿರ್ಬೋದು. ಆದರೆ ನಮ್ಮ ಮೂಲ ಭಾರತೀಯ ಸಂಸ್ಕೃತಿಯ ಪರಂಪರೆ ಏನು ಅಂತ ಕೇಳಿದ್ರೆ ಇವತ್ತು ನಾವೆಲ್ಲರೂ ಕೂಡ ಋಷಿಮುನಿಗಳ ಪರಂಪರೆಯನ್ನು ಹೊಂದ್ಕೊಂಡು ಆಯುರ್ವೇದ ಪರಂಪರೆಯನ್ನ ಜೊತೆಗೆ ನಾವು ಕೂಡ್ಕೊಂಡು ಬಂದಿರುವಂಥವ್ರು. ಹೀಗಾಗಿ ಆಯುರ್ವೇದಕ್ಕೆ ಸಹಕಾರಿ ಆಗಲಿ ಅಂತಕ್ಕಂಥ ಭಾವದಿಂದ ಬಸವ ಜಯಂತಿ ಹಾಗೂ ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಉಚಿತ ಆಯುರ್ವೇದ ತಪಾಸಣೆಯನ್ನ ಈ ಸಂಗಮೇಶ್ವರ ಹಾಸ್ಪಿಟಲ್ ಅಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಅವಕಾಶ ಯಾಕಂದ್ರೆ ಟೈಮ್ ಇರೋದೇ ಬಹಳ ಕಡಿಮೆ, ಯಾಕಂದ್ರೆ ಮಧ್ಯಾಹ್ನ 2:00ವರೆಗೆ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಇದೆ.
ಹೆಚ್ಚಿನ ಬಸವ ಕಲ್ಯಾಣದ ಜನತೆಗೆ ನಾನು ಒಂದೇ ಒಂದು ಕಳಕಳಿ ಮನವಿಯನ್ನು ಮಾಡ್ತೇನೆ. ನೀವೆಲ್ಲರೂ ಆಯುರ್ವೇದಿಕ ಚಿಕಿತ್ಸೆಯನ್ನು ಮಂಡಿ ನೋವು ಆಗಿರ್ಬೋದು, ಅದರ ಜೊತೆಗೇನೆ ಕೀಲು ಆಗಿರ್ಬೋದು, ಆಮವಾತ ಆಗಿರ್ಬೋದು, ಆ ವಾತ, ಚರ್ಮ ರೋಗ, ಹೀಗೆ ಅನೇಕ ಸಮಸ್ಯೆಗಳಿಗೆ ರಾಮಬಾಣ ಯಾವುದು ಅಂದ್ರೆ ಅದು ಆಯುರ್ವೇದ. ಹೀಗಾಗಿ ಅಂತ ಒಂದು ಆಯುರ್ವೇದವನ್ನ ಉಚಿತ ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ತಾವೆಲ್ಲರೂ ಕೂಡ ಹುಲ್ಸೂರು ರೋಡಿನಲ್ಲಿರುವಂತಹ ನಮ್ಮ ಸಂಗಮೇಶ್ವರ್ ಹಾಸ್ಪಿಟಲ್ಗೆ ಸಂಪರ್ಕವನ್ನು ಮಾಡಿ ಭೇಟಿ ಕೊಟ್ಟು ಮಧ್ಯಾಹ್ನ 2ರವರೆಗೆ ಈ ಉಚಿತ ಆರೋಗ್ಯ ತಪಾಸಣೆ ಇರ್ತದೆ. ಹೀಗಾಗಿ ಎಲ್ಲರೂ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ರಿ ಅಂತ ನಾನು ಬಸವ ಕಲ್ಯಾಣದ ಜನತೆಗೆ ನಾನು ಮನವಿಯನ್ನು ಮಾಡ್ತೇನೆ. ತಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಅಪ್ಪಾಜಿ ಅವರೇ, ಒಂದು ಬಡವರ ಜನರು ಒಂದು ಸೇವೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಧನರಾಜ್ ಎಸ್ ಚಂದನ್ಕೆರೆ ಅವರೇ. ಆ ತಮ್ಮ ಪೀಠದಿಂದ ತಮ್ಮ ಒಂದು ಸಂಸ್ಥೆ ಪರವಾಗಿ ಅವ್ರಿಗೆ ಏನ್ ಹೇಳ್ತೀರಿ ಡಾಕ್ಟರ್ ಚಂದನ್ಕೆರೆ ಅವರಿಗೆ? ಬಹುಶಃ ವೈದ್ಯರಂದಾಗ ನಾವೆಲ್ಲ ದೇವರ ಸಮಾನ ಅಂತ ತಿಳ್ಕೊಂಡು ಹಾಸ್ಪಿಟಲ್ಗೆ ಹೋಗಿದಾಗ ಆ ವೈದ್ಯರು ಆ 1000 ರೂಪಾಯಿ ಆಗಲ್ಲ 10,000 ರೂಪಾಯಿ ಅಂದಾಗೂ ಕೂಡ ಆ ನಿರೋಗಿ ವ್ಯಕ್ತಿ ಆಯ್ತು ಆದಷ್ಟು ಬೇಗ ಗುಣಮುಖ ಮಾಡ್ರಿ ಅಂತ ಹೇಳ್ತಾರೆ. ಆದರೆ ರವಿ ಚಂದನಕೆರೆ ಅವರು ಅಂತ ಒಂದು ಸ್ವಭಾವದವರಲ್ಲ. ಯಾಕಂದ್ರೆ ನಾನು ವೈದ್ಯರಲ್ಲಿ ಇದ್ದಾಗ ಒಂದು ಜನರಿಗೆ 4 ಜನರಿಗೆ ಉಪಕಾರ ಮಾಡಬೇಕು, ಸಹಕಾರ ಕೊಡಬೇಕು ಅಂತಕ್ಕಂಥ ಭಾವದಿಂದ ಯಾವತ್ತಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಇವತ್ತೇ ಯಾಕೆ ನೇಮಕ ಮಾಡಿದ್ರು ಅಂದ್ರೆ ಬಸವಣ್ಣವರು ತನು ಶುದ್ಧ ಮನ ಶುದ್ಧ ಭಾವ ಶುದ್ಧಿಯಾಗಿ ನೀವು ಜೀವನ ಮಾಡುವಂತ ಬಸವಣ್ಣವ್ರು ಹೇಳ್ತಾರಲ್ಲ, ಹಾಗೆ ತನು ಮನ ಧನವನ್ನ ಅರ್ಥಪೂರ್ವಕವಾಗಿ ಸಮಾಜಕ್ಕೆ ನನ್ನಿಂದ ಏನಾದ್ರೂ ಒಂದು ಕೊಡುಗೆಯನ್ನು ಮಾಡಬೇಕು ಅಂತಕ್ಕಂಥ ಭಾವದಿಂದ ಡಾಕ್ಟರ್ ಧನರಾಜ್ ಎಸ್ ಚಂದನಕೆರೆ ಅವರು ಒಂದು ಹೊಸ ಹೆಜ್ಜೆಯನ್ನು ಇಕ್ಕಿದ್ದಾರೆ. ಅವರಿಗೆ ಶುಭವಾಗಲಿ. ಈ ಆಸ್ಪತ್ರೆಯಲ್ಲಿ ಅನೇಕ ಜನ ಬಂದು ಏನು ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ, ಅವರಿಗೆ ಗುಣಮುಖ ಆಗ್ಲಿ ಅಂತ ನಾನು ಕೂಡ ನಮ್ಮ ಧನರಾಜ್ ಚಂದನಕೆರೆ ಅವರಿಗೆ ಶುಭವನ್ನು ಹಾರೈಸ್ತೇವೆ. तो जैसा कि देख सकते हैं MTV और BK9 न्यूज देखने वाले प्रेक्षकों को, जो गौर गरीब जनता है, बसव कल्याण में ऐसे कई हॉस्पिटल है, ऐसे कई डॉक्टर है, लेकिन डॉक्टर का दिल बड़ा होना चाहिए. हमारे BK9 न्यूज और MTV से मैं फकर से कहना चाहता हूं, हमारे MTV और BK9 न्यूज से ऐसे सेवा करने वाले डॉक्टर धनराज एस चंदनकेरे साहब को हमारे मीडिया की ओर से हम सलूट करते हैं. ऐसे ही सनसनी खबरों के लिए देखते रहिए MTV BK9 न्यूज, हर कदम हर वक्त आपके साथ. BK9 न्यूज़ और MTV कन्नड़ न्यूज़ में आप सभी वीक्षकों का स्वागत है। आज हम डॉक्टर कीर्ति चंदनकेरे मैडम से बात कर रहे हैं. आज हम उनके हॉस्पिटल में फ्री चेकअप्स रखा है, उस बारे में मैडम हमसे कुछ डिटेल्स बात करेंगे. मैडम प्लीज़ आपका डिटेल्स दीजिए. ओम श्री गुरु बसव लिंगाय नमः. बसवेश्वर जयंती और लिंगायत संगप्पा चंदनकेरे के इस वजह से हम फ्री कैंप रखे हैं. चेकअप भी फ्री है और मेडिसिन भी फ्री है. आजकल ज़्यादा से ज़्यादा क्या हो रहा है, सभी पेशेंट अपना प्रॉपर आहार और डाइट और जो लाइफस्टाइल है वो बहुत ही सबकी बिगड़ रही है. जो बोलते हैं हम जो फास्ट फूड खा रहे हैं सभी, पिज़्ज़ा बर्गर खा के, और सभी से ज़्यादा वर्किंग वुमन हो गए, इसलिए हेल्थ इशू ज़्यादा हो रहे हैं. हमारे आयुर्वेद का क्या एम है, स्वास्थ्य से स्वास्थ्य रखते हैं. आयुर्वेद से विकार परिश्रम, जैसे हम बोलते हैं प्रॉपर आहार लो, विहार लो, मीन्स टाइम पे खाना खाओ, नींद करो. और क्या हो रहा है, सभी नाइट ड्यूटी करके सो रहे हैं और ज़्यादा से ज़्यादा भी PCOD केसेस, थायराइड केसेस, BP, शुगर हो रहा है. जो जल्दी से जल्दी जैसे 30-40 एज को ही शुगर, BP, कार्डियक डिसीजेस ज़्यादा हो रहे हैं. सभी लैपटॉप, कंप्यूटर, मोबाइल बहुत एडिक्ट हो रहे हैं. इस वजह से क्या हो रहा है, कोई भी वर्क नहीं करे. छोटे बच्चे भी मोबाइल से एडिक्ट हो रहे हैं. मीन्स एक्स्ट्रा एक्टिविटीज़ नहीं है, प्लेट नहीं, कुछ नहीं है. इसलिए सभी बच्चों को भी आई पेन हो रहा है, भूख नहीं लग रही है, हेल्थ इशू हो रहा है, सभी एडिक्ट हो रहे हैं. इसलिए जो क्या होता है, जो हम आयुर्वेद में आहार बोलते हैं वो प्रॉपर आहार लेना चाहिए और एक्सरसाइज बोलते हैं, व्यायाम करना चाहिए, योगा करना चाहिए. प्रॉपर आहार लेके ही हम हेल्दी रह सकते हैं. इसलिए संधिवात, आमवात और वांजत्व पे और सभी स्किन डिसीजेस हम पंचकर्मा करते हैं. वमन, विरेचन, नस्य, ये सभी डिसीजेस रूट से रिमूव करके प्रॉपर ट्रीटमेंट दे के और रिलीव करते हैं. आज आप किन किन चीज़ों का चेकअप्स कर रहे हो? आज संधिवात है, आमवात है, स्किन डिसीजेस है और वांजत्व है. जो जनरली सब पैरालिसिस, पक्षाघात, सभी डिसीजेस पे हम ट्रीटमेंट दे रहे हैं. आप सिर्फ आज चेकअप कर रहे हो, साथ में मेडिसिन भी प्रोवाइड? मेडिसिन भी फ्री है और चेकअप भी आज फ्री है. ओके मैडम, नाइस, थैंक यू. तो विशेष करके संगमेश्वर हॉस्पिटल की ओर से आज विशेष करके उनके पूज्य पिता श्री लिंगायत संगप्पा चंदनकेरे साहब के पुण्य स्मरण निमित्त और विशेष करके जो बसव कल्याण की कर्मभूमि है, महात्मा बसवेश्वर की शुभ जयंती के अवसर पर आज डॉक्टर धनराज डी चंदनकेरे साहब ने आज यहाँ पर मुफ्त कैंप रखा था. हमने जैसा कि जो पेशेंट रहते लेडीज एंड जेंट्स का भी हम
हमारे मीडिया की ओर से हम बाइट ले चुके थे कि उनका एक ही कहना है कि जो डॉक्टर चंदन केरे साहब है वो गोर गरीब के अन्नदाता है। ये हम नहीं कह रहे, ये कह रहे हैं यहाँ पर जो बसव कल्याण तालुके के आजू बाजू के जो विलेजेस रहते हैं, खेड़े गांव की जो यहाँ पर पेशेंट आए हैं आज चेकअप के लिए, उनका एक ही कहना है कि जो चंदन केरे साहब है वो गोर गरीब के अन्नदाता है। इस शुभ अवसर पर जो पेशेंट को क्या कहते हैं, जो पेशेंट साहब को कह रहे हैं अन्नदाता, इस संदर्भ में अभी हमारे BK9 न्यूज़ लाइव मीडिया टीम की ओर से और यम टीवी की ओर से जो ಡಾಕ್ಟರ್ ಚಂದನ್ ಕೆರೆ ಸಾಹೇಬ್ ಲೈವ್ ಆರೆ ಸರ್, ಪೇಷಂಟ್ ಹೇಳ್ತಾ ಇದ್ದಾರೆ ನಮ್ದು ಸಾಹೇಬರು ಅನ್ನದಾತ ಇದ್ದಾರೆ, ಒಳ್ಳೆ ರೀತಿ ನಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ, ಒಳ್ಳೆ ರೀತಿ ಚೆಕಪ್ ಮಾಡ್ತಾ ಇದ್ದಾರೆ ಅಂತ ಪೇಷಂಟ್ ಹೇಳ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ತಾವು ಅವರಿಗೆ ಏನು ಹೇಳ್ತೀವಿ ಸರ್ ವಿಶೇಷವಾಗಿ? ಎಲ್ಲ ಶ್ರೀಮಂತ ಹನುಮಂತರಿ ಆಶೀರ್ವಾದ, ನಮ್ಮ ಅಪ್ಪರ ಆಶೀರ್ವಾದ ಅಷ್ಟೇ. ಮತ್ತೇನು ಹೇಳ್ಬೋದು ಸರ್? ಏನು ಕೈಲಾದ್ರೆ ಸೇವೆ ಮಾಡ್ತೀವಿ. ಯಾರಿಗೆ ಏನು ಅವಶ್ಯಕತೆ ಇದೆ, ಯಾವುದು ಡಿಸೀಸ್ಗಳು ಎಲ್ಲಿ ಇದಾಗ್ಲಕ್ಕತ್ತವ ಅದಕ್ಕೊಂದು ಬಗೆಹರಿಸೋ ಪ್ರಯತ್ನ ನಾವು ಮಾಡ್ತೀವಿ. ಸೊ ನಮ್ಮ ಏನು ಪ್ರಯತ್ನ ಅದ ನಮ್ಮ ಕಡೆಯಿಂದ ನಾವು ಆದಷ್ಟು ಮಾಡ್ತೀವಿ, ಅದೊಂದು ಬಗ್ಗೆ ಏನಿಲ್ಲ. ಸರ್ ಇವತ್ತು ಏನೇನು ಚೆಕಪ್ಸ್ ನಡೀತಾ ನಮ್ಮಲ್ಲಿ ಈಗ ಸ್ಕಿನ್ ಡಿಸೀಸ್ಗಳು ಅದಾವ, ಮೊಳಕಲ್ ಬ್ಯಾನಿ ಅದ, ಟೊಂಕ ಬ್ಯಾನಿ ಅದ, ಗ್ಯಾಸ್ಟ್ರೈಟಿಸ್ ಅದ, ಎಸಿಡಿಟಿ ಅದ, ಹಸಿವೆ ಆಗಲ್ದು ಅದ, ಈ ಥರದ್ದೆಲ್ಲ. ಇವನ್ ಮೆನ್ಸಸ್ ಪ್ರಾಬ್ಲಮ್ ಇದ್ದರೂ ಅದರ. ಆಮೇಲೆ ತಿಂಗಳು ಪಾಳಿ ಬರ್ಲೋಗೆ ಸರ್, ನಮಗೆ ಮಾಡಿದ ಆಗ್ತದೆ 3-4 ತಿಂಗಳು ಬರಲ್ಲ, ಈ ಥರದ ಕೇಸಸ್ಗಳು ಭಾಳ ಬರಕತ್ತಾವ. ಸೊ ಅಂಥವ್ರಿಗೆಲ್ಲ ನಾವು ಎಷ್ಟಾಯಿತು ಅಷ್ಟೇನದ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಫಸ್ಟ್ ಅವ್ರಿಗೆ ಡಯಟ್ ಪ್ಯಾಟರ್ನ್ ಹೇಳ್ಕೊಡ್ತೀವಿ, ಯಾವ ಥರದ ಊಟ ಮಾಡಬೇಕು, ಯಾವ ಇರಬೇಕು ಅದೆಲ್ಲ ಹೇಳ್ಕೊಟ್ಟು ಈಗ ಮೆಡಿಸಿನ್ हाँ मेडिसिन ओके सर. तो जैसा कि विशेष करके हमारे BK9 न्यूज़ लाइव मीडिया यम टीवी के ओर से माध्यम से हम डॉक्टर चंदन केरे साहब को एक सवाल किया था, तो उन्होंने कहा कि ये सब धन्वंतरी जी का आशीर्वाद है बोल के उन्होंने विशेष करके आज उनके पूज्य पिताजी के स्मरणार्थ और बसवेश्वर जयंती के शुभ अवसर पर आज फ्री चेकअप कैंप रखा गया था. सभी ने इसका बसव कल्याण होंगे, हुरसुर होंगे, सभी ने महाजनता ने इसका लाभ लिया है और डॉक्टर साहब को बहुत ही बहुत धन्यवाद कहा है. ऐसी ही सनसनी खबरों के लिए देखते रहिए BK9 न्यूज़ यम टीवी, बसव कल्याण, गुलबर्गा, हर कदम हर वक्त आपके साथ.